पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् ಇವತ್ತಿನ ಕಾಲದ ಯುವಕರಿಗೆ ಅನೇಕ ವಿಚಾರವಂತರಿಗೆ ಪ್ರಶ್ನೆಗಳೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತವೆ. ನಾಸ್ತಿಕ್ಯದ ಪ್ರಶ್ನೆಗಳು. ಆಸ್ತಿಕ ಸಮಾಜದಲ್ಲಿ ಹುಟ್ಟಿ ಬಂದಿದ್ದರೂ ಕೂಡ ವಿಚಾರವಂತಿಕೆಯ ಹಿನ್ನೆಲೆಯಲ್ಲಿ ಕೆಲವೆಲ್ಲ ಪ್ರಶ್ನೆಗಳು ಬಂದಾಗ ಅನೇಕ ಜನರ ಮುಂದೆ ಆ ಪ್ರಶ್ನೆಗಳನ್ನು ಇಡುತ್ತಾರೆ. ಆದರೆ ಅವರಿಗೆ ಉತ್ತರ ಕೊಡೋದಕ್ಕೆ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಶಾಸ್ತ್ರದಲ್ಲಿ ಬೇಕಾದಷ್ಟು ವಿಷಯಗಳನ್ನು ನಿರೂಪಣೆ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿ ಹೇಳಿದಂತಹ ವಿಷಯಗಳಿಗೆ ನಂಬುವುದಕ್ಕೆ ನಮಗೆ ಉದಾಹರಣೆಗಳು ಬೇಕು ಅಂತ. ನಾದೈವಂ ಕಿಂಚಿದಿಷ್ಯತೆ ಎಂಬುದಾಗಿ ಶಾಸ್ತ್ರದ ಒಂದು ಮಾತು, ಶ್ರೀಮದ್ ಆಚಾರ್ಯರು ತಿಳಿಸುವಂತಹ ಮಾತು. ನಮ್ಮ ವೇದಶಾಸ್ತ್ರಗಳ, ಉಪನಿಷತ್ತುಗಳ, ಇತಿಹಾಸ ಪುರಾಣಗಳ ಆಧಾರದ ಮೇಲೆ ಸಿದ್ಧವಾದಂತಹ ಒಂದು ತತ್ವ ಅಂದರೆ ಜಡವಸ್ತು ಸ್ವತಂತ್ರವಾಗಿ ಯಾವ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಕಣ್ಣಿಗೆ ಕಾಣದಂತೆ ಇದ್ದು ಆ ಜಡ ವಸ್ತುಗಳಿಂದ ಕಾರ್ಯಗಳನ್ನು ಮಾಡಿಸ್ತಾರೆ. ಗಾಳಿ ಬೀಸ್ತದೆ, ತಂಪಾಗಿದೆ, ನಾವು ಸುಖವಾಗಿದ್ದೇವೆ ಅಂತ ಇಷ್ಟೇ ಭಾವಿಸುವುದಲ್ಲ, ಇದು ಸತ್ಯ. ಆದರೆ ವಾಯುದೇವರಿದ್ದಾರೆ, ಅವರು ಗಾಳಿ ಬೀಸುವಂತೆ ಮಾಡುತ್ತಾರೆ. ಹಗಲಿನಲ್ಲಿ ಬೆಳಕಿರುತ್ತದೆ, ಬೆಳಕಿನಿಂದ ನಮ್ಮ ಕಾರ್ಯಗಳೆಲ್ಲ ಸುಗಮವಾಗ್ತವೆ. ಬಿಸಿಲಿನಿಂದ ಸಾಕಷ್ಟು ಲಾಭಗಳು ನಮ್ಮ ಭೂಮಿಗೆ ಇದೆ. ಸೂರ್ಯನಿಂದ, ಆ ಸೌರಶಕ್ತಿಯಿಂದ ಆಗುವ ನೂರಾರು ಲಾಭಗಳಿವೆ. ಆ ಎಲ್ಲ ಲಾಭಗಳು ಸೌರಶಕ್ತಿಯಿಂದ, ಸೂರ್ಯಮಂಡಲದಿಂದ ಆಗತ್ತೆ ಅಂತ ಮಾತ್ರ ತಿಳಿಯಬೇಡಿ. ಆ ಸೂರ್ಯ ಮಂಡಲ ಇದೆ, ಸೂರ್ಯ ದೇವ ಇದ್ದಾನೆ, ಅವನಲ್ಲಿ ಸವಿತ್ರ ನಾರಾಯಣ ಇದ್ದಾನೆ. ಜಯಸ್ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪೃಧೃತ ಶಂಖಚಕ್ರ.
ಸೂರ್ಯನಿಗೆ ಅನೇಕ ಶಕ್ತಿಗಳು ಇವೆ. ಪ್ರಸಿದ್ಧವಾದದ್ದು ತಾಪಿನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ ನೈವರಾಜನ್ ರವೇಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಐತರೆಯ ಭಾಷ್ಯದಲ್ಲಿ ತಿಳಿಸ್ತಾರೆ. ಚಳಿಯಿಂದ ಒದ್ದಾಡುವ ಜನರಿಗೆ ಒಳ್ಳೆ ತಾಪ ಬೇಕು. ತಾಪ ಕೊಡುವ ಶಕ್ತಿಯು ಸೂರ್ಯನಲ್ಲಿದೆ. ಧಾನ್ಯಗಳೆಲ್ಲ ಬೆಳೆದು ಪಕ್ವ ಆಗಬೇಕು, ಅದನ್ನು ಪಕ್ವ ಮಾಡುವ ಶಕ್ತಿ ಸೂರ್ಯನಲ್ಲಿದೆ. ಹಸಿ ಒಣಗಬೇಕು, ನೀರು ಎವಾಪರೇಟ್ ಆಗಿ ಮತ್ತೆ ಮೇಘಮಂಡಲ ನಿರ್ಮಾಣ ಆಗಬೇಕು, ಮಳೆ ಆಗಬೇಕು. ಆ ನೀರನ್ನ ಮೇಲೆ ಸೆಳೆದುಕೊಳ್ಳುವ ಶಕ್ತಿ ಸೂರ್ಯನಲ್ಲಿದೆ. ಶೋಷಣಿ, ಕತ್ತಲನ್ನು ಓಡಿಸಿ ಬೆಳಕು ನೀಡುವ ಶಕ್ತಿ ಸೂರ್ಯನಲ್ಲಿದೆ. ಈ ಎಲ್ಲ ಶಕ್ತಿಗಳು ಕೂಡ ಸೂರ್ಯನ ಶಕ್ತಿ ಅಲ್ಲ, ಸೂರ್ಯನೊಳಗಿರುವಂತಹ ನಾರಾಯಣನ ಶಕ್ತಿ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಇಂತಹ ಆ ಭಗವಂತನ ಶಕ್ತಿ, ದೇವತೆಗಳ ಶಕ್ತಿ, ಇವುಗಳನ್ನು ನಾವು ತಿಳಿತೇವೆ. ನೀರಿನಲ್ಲಿ ಅನೇಕ ಗುಣಗಳಿವೆ. ನೀರಿನಿಂದಲೇ ನಮ್ಮ ಬದುಕು. ನೀರಿಲ್ಲದೆ ಬದುಕಿಲ್ಲ. ಆದರೆ ನೀರೇ ನಮ್ಮ ಬದುಕಿಗೆ ಕಾರಣ ಅಂತ ತಿಳಿಯಬೇಡಿ. ನೀರಿನಿಂದ ಬದುಕು ಸತ್ಯ, ಆದರೆ ನೀರೇ ಬದುಕಿಗೆ ಕಾರಣ ಅಲ್ಲ. ನೀರಿನೊಳಗೆ ದೇವತೆ ಇದ್ದಾನೆ, ವರುಣ ಇದ್ದಾನೆ. ಬೆಂಕಿ, ಅಗ್ನಿ ಇದು ನಮಗೆ ಬೇಕು. ಬೆಂಕಿ ಇಲ್ಲದೆ ಅಡಿಗೆ ಆಗೋದಿಲ್ಲ. ಹೊಟ್ಟೆ ತುಂಬಬೇಕು, ಅಡುಗೆ ಆಗಬೇಕು, ಬೇಯಿಸಬೇಕು ಅಂದರೆ ಬೆಂಕಿ ಬೇಕು. ಆದರೆ ಬೆಂಕಿಯೇ ನಮ್ಮ ಬದುಕಿಗೆ ಕಾರಣ ಅಲ್ಲ. ಬದುಕಿಗೆ ಬೆಂಕಿ ಅವಶ್ಯಕ ಸತ್ಯ, ಆದರೆ ಬೆಂಕಿಯಲ್ಲಿ ಅಗ್ನಿ ಎಂಬ ದೇವತೆ ಇದ್ದಾನೆ. ಅಲ್ಲಿ ಅಗ್ನಿ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ. ಅವನಿಂದ ನಮ್ಮ ಬದುಕು. ಈ ತರಹ ಒಂದು ದೇವತಾವಾದವನ್ನ ಹೊಸದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಲ್ಲ. ಇದು ವೈದಿಕ ಪರಂಪರೆಯಲ್ಲಿ ಅನಾದಿ ಕಾಲದಿಂದ ವೇದಗಳು, ಇತಿಹಾಸಗಳು, ಪುರಾಣಗಳು ತಿಳಿಸಿದ ತತ್ವಗಳನ್ನೇ ಶ್ರೀಮದಾಚಾರ್ಯರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಆದರೆ ಇದನ್ನು ನಂಬೋದು ಹೇಗೆ? ದೇವತೆಗಳಿಂದಲೇ ಆಗತ್ತೆ ಅನ್ನುವುದನ್ನು ನಂಬೋದು ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳಿದರೆ ಮೂಕೋಪಿ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಕೆಲವರಿಗೆ. ಏನಪ್ಪ ಇವರೆಲ್ಲ ಹೀಗೆ ಕೇಳ್ತಾರಲ್ಲ, ಶಾಸ್ತ್ರ ಹೇಳಿದೆ ಅಂತ ಹೇಳ್ಬೋದು. ಆ ಹೇಳಿದ್ದನ್ನ ಸಾಬೀತುಪಡಿಸಿ ಅಂತ ಹೇಳಿದರೆ ಏನು ಉತ್ತರ ಕೊಡಬೇಕು ಈ ಮಕ್ಕಳಿಗೆ, ಯುವಕರಿಗೆ ಅಂತ ಗೊತ್ತಾಗದೆ ಕೆಲವರು, ಎಲ್ಲರಲ್ಲ, ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು ಹೇಳ್ಬೋದು. ಆದರೆ ತಕ್ಷಣಕ್ಕೆ ಉದಾಹರಣೆಯನ್ನು ಕೊಡಬೇಕು ಅಂದರೆ ಮೂಕೋಪಿ, ಏನು ಕೊಡಬೇಕು ಅಂತ ಗೊತ್ತಾಗದೆ ಮೂಕರಾಗಿರುವಂತಹ ಸ್ಥಿತಿ. ಅಂತಹ ಸ್ಥಿತಿಯಲ್ಲಿಯೂ ಕೂಡ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ, ರಾಯರಂತಹ ಮಹಾನುಭಾವರ ಪ್ರಸಾದ, ಅವರ ಅನುಗ್ರಹ ಇದ್ರೆ ಅದಕ್ಕೆ ಉತ್ತರ ಕೊಡಬಹುದು. ಶ್ರೀಮದಾಚಾರ್ಯರು, ಏಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಜರು, ವಾಜರಾಜರು, ವಿಜಯೇಂದ್ರರು, ರಾಯರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಇಂತಹ ಅನೇಕ ಮಹನೀಯರ ಚರಿತ್ರೆಗಳನ್ನು ನಾವು ಕೇಳಿದಾಗ ಅವಶ್ಯವಾಗಿ ಅದಕ್ಕೆ ಉತ್ತರವನ್ನು ಕೊಡಬಹುದು. ಆ ದೃಷ್ಟಿಯಲ್ಲಿ ಅಪ್ಪಣಾಚಾರ್ಯರಂದರು ಮುಕುಂದ ಶಯನಾಯತೆ, ಉತ್ತರ ಕೊಡೋದಕ್ಕೆ ಉತ್ಸಾಹ ಬರ್ತದೆ. ಯಾಕೆ? ದೇವತೆಗಳಿಲ್ಲದೆ ಬರೀ ಜಡ ಪದಾರ್ಥಗಳಿಂದಲೇ ಕಾರ್ಯವಾಗೋದಾಗಿದ್ರೆ, ಆ ಒಂದು ಜಡ ಪದಾರ್ಥಕ್ಕೆ ಒಂದು ಸ್ವಭಾವ ಇದ್ರೆ ಅದೊಂದೇ ಕೆಲಸ ಆಗಬೇಕು. ದೇವತೆಗಳಿಗೆ ನಾವು ಪ್ರಾರ್ಥನೆ ಮಾಡಿದಾಗ
ನಮಗೇನು ಬೇಕೋ ಆ ಕಾರ್ಯ ಆಗತ್ತೆ. ಹಾಗಾದರೆ ಆ ಜಡ ಪದಾರ್ಥದಲ್ಲಿರುವ ಸ್ವಭಾವವನ್ನು ನಿಯಂತ್ರಣ ಮಾಡುವ ಒಬ್ಬ ದೇವತೆ ಇದ್ದಾನೆ ಎನ್ನುವುದು ಇದರಿಂದ ನಮಗೆ ಗೊತ್ತಾಗುತ್ತೆ.